ಸರ್ ಏನೇ ಸಮಾಜದಲ್ಲಿ ನಾವು ಫ್ರೀಯಾಗಿ ಕೊಟ್ಟರೆ ಅದು ಉಚಿತ ಅಷ್ಟೇ. ಅದು ಫ್ರೀಯಪ್ಪ ನಂಗೆ ಬೇಡ, ಅದು ದಟ್ ಈಸ್ ಎ ಪ್ರೆಷಿಯಸ್ ಥಿಂಗ್ ನೀವು ಕೊಡ್ತಾ ಇದ್ದೀರಿ. ಬಟ್ ಜನಗಳ ಮೆಂಟ್ಯಾಲಿಟಿ ಬರ್ತದೆ. ನಿಮ್ಗೇನು ಅನ್ಸುತ್ತೆ? ಡೋಂಟ್ ಯು ಥಿಂಕ್ ದಟ್ ಯು ಶುಡ್ ಚಾರ್ಜ್ ಸಮಥಿಂಗ್? ನಮಗೆ ಹೇಳ್ಕೊಟ್ಟಂಗೆ ಅನ್ನ, ಔಷಧಿ ಮತ್ತು ಜ್ಞಾನ ಇವುಗಳನ್ನು ಚಾರ್ಜ್ ಮಾಡಬಾರ್ದು ಅನ್ನೋದು ಒಂದಿದೆ. 4 ವರ್ಷದಿಂದ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಎಸ್, ನೀವು ಹೇಳೋದು ಈಗಿನ ಸಮಾಜದ ಸಿಚುವೇಶನಲ್ಲಿ ಬಹಳನೇ ಮುಖ್ಯ. ನನಗೆ 4 ವರ್ಷಗಳಿಂದ ನಮ್ಮ ಗ್ರೂಪ್ಗಳಲ್ಲೇ ಬಹಳ ಪ್ರೆಷರ್ ಬರ್ತಾ ಇದೆ. ಚಾರ್ಜ್ ಮಾಡೋಣ, ಸ್ವಲ್ಪ ಆದರೂ ಚಾರ್ಜ್ ಮಾಡೋಣ ಅಂತ. ಈಗ ಅದಕ್ಕೂ ಒಂದು ರೀತಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಏನಂದ್ರೆ ಒಂದು ಬುಕ್ಸ್ಗೆ ಮೇಂಟೆನೆನ್ಸ್ ಇದಕ್ಕೆ ಅಂತ ಹೇಳೋದು ಒಂದು ಸಣ್ಣ ಡೊನೇಷನ್. ಸೊ ದಟ್ ಈವನ್ ಅವರು 500 ರೂಪಾಯಿ ಕೊಟ್ಟರು ಒಂದು ಕೋರ್ಸ್ಗೆ, ಅಟ್ಲೀಸ್ಟ್ ಕೊಟ್ಟಿದ್ದೀನಲ್ಲ ಅಂತ ಆದ್ರೂ ಕಂಟಿನ್ಯೂಸ್ ಆಗಿ ಬರ್ತಾರೆ. ಬಂದಾಗ ಈಗ ಒಂದು ಕ್ಲಾಸ್ಗೆ ಬಂದು ಹೋದ್ರೆ ಅದ್ರ ಪ್ರಯೋಜನ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿದಾಗ ಡೆಫಿನೆಟ್ ಆಗಿ ಏನೋ ಒಂದು ಸ್ವಲ್ಪ ಇಳಿತದೆ. ಅದು ಡೆಫಿನೆಟ್ ಆಗಿ ಅವ್ರಿಗೆ ಹೆಲ್ಪ್ ಆಗ್ಬೋದು ಮುಂದಕ್ಕೆ. ನೀವು ಹೇಳಿದ್ರಿ ಯಂಗ್ ಜನ್ರೇಷನ್ಗೆ ನನಗೆ ಏನಕ್ಕೆ ಬೇಕು ಇದೆಲ್ಲ, ನನಗೆ ಯಾಕೆ ಓದಬೇಕು, ನಾನು ಯಾಕೆ ಹೋಗಿ ಸತ್ಸಂಗಕ್ಕೆ ಸೇರಬೇಕು? ಸತ್ಸಂಗ ಅನ್ನೋ ವರ್ಡೇ ಇದೆಯಲ್ಲ, ಇದು ಓಲ್ಡ್ ಏಜ್ ಸ್ಕೀಮ್ಸು. ಅವ್ರು ಪಾಪ ಹೋಗ್ತಾರೆ, ಅವ್ರಿಗೇನು ಕೆಲಸ ಇಲ್ಲ, ರಿಟೈರ್ಮೆಂಟ್ ಆಗಿದೆ, ಅವ್ರೇನೋ ಇಂಟೆಲೆಕ್ಟ್ ಡೆವಲಪ್ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ನಾವು ಯಂಗ್ ಹುಡುಗರು, ಜೆನ್ಸಿ ಕಿಡ್ಸು, ನಮಗೆ ಸಿಗರೇಟು, ಹೆಣ್ಣು ಇದ್ರ ಮುಂದೆ ಹೋಗ್ತೀವಿ. ಇದು ಪ್ರಯಾರಿಟಿ. ಐ ಆಮ್ ಸಾರಿ ಟು ಸೇ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ದಿಸ್ ವರ್ಲ್ಡ್. ಸೊ ಇದ್ರ ಮೇಲೆ ಪ್ರಯಾರಿಟಿ ಇರೋದ್ರಿಂದ ನಮಗೆಲ್ಲೋ ಒಂದು ಕಡೆ ನಾವು ಏನೇ ಹೇಳಕ್ಕೆ ಟ್ರೈ ಮಾಡಿದ್ರು ಜನಗಳಿಗೆ ಇದು ಅಟ್ರಾಕ್ಟ್ ಆಗಲ್ಲ. ಸೊ ಅದನ್ನು ಹೆಂಗೆ, ಯಾವ ಮೆಸೇಜ್ ಮೂಲಕ ನೀವು ತಲುಪಿಸೋ ಪ್ರಯತ್ನ ಮಾಡ್ತೀರಿ? ಈ ಕಾಲದ ದೌರ್ಭಾಗ್ಯ, ನೀವು ಹೇಳ್ತಾ ಇರೋದು ಸರಿನೇ ಇದೆ. ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಮೊದಲು ಬ್ರಹ್ಮಚರ್ಯ ಅಂತಂದ್ರೆ ಈ ಜ್ಞಾನವನ್ನು ಮೊದಲು ಕೊಡ್ತಾ ಇದ್ರು. ಅದರಲ್ಲಿ ಪಾಸ್ ಆದ್ಮೇಲೆ ಗೃಹಸ್ಥಾಶ್ರಮಕ್ಕೆ ಅವರಿಗೆ ದಾರಿ ಇತ್ತು. ಆಗ ಅವರು ಗೃಹಸ್ಥಾಶ್ರಮ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಒಂದೊಂದು ಜೀವನದ ಒಂದೊಂದು ಸ್ಟೇಜದೂ ಮೀನಿಂಗ್ ಏನು, ಯಾವ ರೀತಿ ನಡೆಸಬೇಕು ಅನ್ನೋದು ಅಲ್ಲಿ ತಿಳಿತಾ ಇತ್ತು ಅವ್ರಿಗೆ. ಈಗ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ದಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತೊಂದರೆ ಇದೆ. ಈಗ ಫಾರ್ ಎಕ್ಸಾಂಪಲ್ ದೇರ್ ಆರ್ 25,000ದಿಂದ ಜಾಸ್ತಿ ಯೂನಿವರ್ಸಿಟಿಗಳು ಪ್ರಪಂಚದಲ್ಲಿದೆ. ಗೂಗಲ್ ಮಾಡಿ ನೋಡಿದ್ರೆ ಸಿಗತ್ತೆ ನಿಮಗೆ. ಒಂದು 25 ಅಂತಾರೆ, ಇನ್ನೊಂದು 30,000 ಮೇಲಿದೆ ಅಂತಾರೆ. ಒಂದೊಂದು ವಿಶ್ವವಿದ್ಯಾಲಯದಿಂದ ಸಾವಿರಾರು ಪದವೀಧರರು ವರ್ಷ ಆಚೆ ಬರ್ತಾ ಇದ್ದಾರೆ. ಎಲ್ಲರೂ ಏನ್ ಮಾಡ್ತಿದ್ದಾರೆ, ಅವ್ರು ಪ್ರಪಂಚಕ್ಕೆ ಹೋಗಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡೋ ಕೆಲಸದಿಂದ ಸಮಾಜಕ್ಕೇನೆ ಏನೋ ಒಂದು ಉಪಯೋಗ ಆಗಲಿ, ಅವರ ಜೀವನ ಶೈಲಿ ಚೆನ್ನಾಗಾಗ್ಲಿ, ಚೆನ್ನಾಗಿ ಸಮಾಜ ಚೆನ್ನಾಗಿರ್ಬೇಕು ಅಂತಲೇ ಮಾಡ್ತಾರೆ. ಯಾರು ಕೆಟ್ಟದ್ದೇನು ಮಾಡೋದಿಟ್ಟು ಹೋಗೋದಾ ಇಲ್ಲ. ಆದ್ರೆ ಇದರ ಒಂದು ನೆಟ್ ಪ್ರಭಾವ ಏನಾಗಿದೆ ಈಗ ಅಮೆರಿಕನೇ ತಗೊಳ್ಳಿ ಅಥವಾ ನಮ್ಮ ದೇಶದಲ್ಲೂ ನಗರ ಪ್ರದೇಶಗಳಲ್ಲಿ ನೋಡಿ, ಡಿವೋರ್ಸ್ ರೇಟ್ಸ್ ಹ್ಯಾವ್ ಗಾನ್ ಅಪ್. ಅಮೆರಿಕದಲ್ಲಿ 60% ಅಂತ ಹೇಳ್ತಾರೆ. ಈಗ ಅದೇ ಈ ಪಾಶ್ಚಾತ್ಯ ದೇಶಗಳಲ್ಲಿ ಎಲ್ಲ ಇರೋ ಅಂತ ಸಮೃದ್ಧಿಯಾಗಿರೋ ಅಂತವ್ರು ಕೂಡ ಇಬ್ಬರು ಜನ ನೋ 2 people ಕ್ಯಾನ್ ಸ್ಟೇ ಟುಗೆದರ್, ನೋ 2 people ಟ್ರಸ್ಟ್ ಈಚ್ ಅದರ್. ಈ ತರ ಒಂದು ಜೀವನಕ್ಕೋಸ್ಕರ ನಾವು ಇಷ್ಟೊಂದು ಯೂನಿವರ್ಸಿಟಿಗಳು ಮಾಡಿ ಓದಿಸಿರೋದು. ಸೊ ದಿಸ್ ಇಸ್ ಕಾಲ್ಡ್ ಆಲ್ ದಿ ಯೂನಿವರ್ಸಿಟೀಸ್ ಆರ್ ಪ್ರೊವೈಡಿಂಗ್ ಎಜುಕೇಶನ್. ಇಟ್ಸ್ ಕಾಲ್ಡ್ ಸರ್ವೈವಲ್ ಎಜುಕೇಶನ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.